ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವ್ರು ಹೇಳ್ದಂಗೆ ಬ್ಯಾಡ್ ಕಮೆಂಟ್ ಸಿಕ್ಕಾಪಟ್ಟೆ ಬರುತ್ತೆ ಸರ್. ಇದು ಯಾವ ಥರ ಅಂದರೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಆ ಥರ ಕಮೆಂಟ್ ಹಾಕ್ತಾರೆ. ಜನಸ್ನೇಹಿ ಯೋಗೇಶ್ಗೆ ಅಂತ ಕಮೆಂಟ್ ಹಾಕಲ್ಲ, ಅವ್ರ ವೈಫು ಬರ್ತಾರೆ, ಅವ್ರ ಅಪ್ಪ ಅಮ್ಮನೂ ಬರ್ತಾರೆ, ಅವ್ರ ಮಕ್ಕಳು ಬರ್ತಾರೆ, ಫ್ಯಾಮಿಲಿ ಇಡೀ ಕುಟುಂಬ ಸಮೇತವಾಗಿ ತೆಗಿತಾರೆ. ಅದು ಏನು ತೆಗಿತಾರೋ ಅದು ಏನಕ್ಕೋ ಗೊತ್ತಿಲ್ಲ ಸರ್. ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿದೆ. ಯೋಗೇಶ್ವರ್ ಹೇಳ್ತಿದ್ರು ಕನ್ನಡಿ ಥರ ತೋರಿಸ್ತಿದ್ದೀವಿ ಅಂತ. ಸೊ ಆದರೂ ಜನ ಯಾಕೆ ಈ ಥರ ಹೇಳ್ತಿದ್ದಾರೆ? ನಿಮ್ಗೆ ಏನಾದರೂ ಅಷ್ಟೊಂದು ಡೌಟ್ ಇದೆಯಾ, ನೇರವಾಗಿ ಬನ್ನಿ. ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅಂತ ಹಾಕಿದ್ರೆ ಇಲ್ಲೇ ಬಂದಿರುತ್ತೆ, ಇಲ್ಲೇ ಬರುತ್ತೆ, ಇಲ್ಲೇ ನೇರವಾಗಿ ಬನ್ನಿ, ನೇರವಾಗಿ ಕೂತ್ಕೊಂಡು ಮಾತಾಡಿ. ನೀವು ಯೋಗೇಶ್ ನೀನು ಹಿಂಗೆ ಮಾಡ್ತಿದ್ದೆ, ಈ ಥರನೇ ಬೇಕು, ಹಿಂಗೆ ಇರಬೇಕು ಅಂತ ನೀವು ನೇರವಾಗಿ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವೇನೂ ಇಲ್ಲ ಅಂತ ಫ್ರೀ ಡೇಟಾ ಐತೆ, ತಿಂಗಳ ಕಟ್ಲೆ ಎಷ್ಟು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅನ್ನೋ ಬಾಯಿಗೆ ಬಂದಂಗೆ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ ಸರ್. ನೀವು ಅನ್ಕೊಳ್ಳಿ ಪರವಾಗಿಲ್ಲ, ನೀವೆಷ್ಟೇ ಅನ್ಕೊಂಡ್ರು ನನ್ನ ಗಂಡನ್ನ ಏನೂ ಮಾಡ್ಕೊಳಕ್ಕಾಗಲ್ಲ ಸರ್. ಅದು ನೇರವಾಗಿ ಹೇಳ್ಬಿಡ್ತೀನಿ. ನೀವು 1000 ಮೆಸೇಜ್ ಹಾಕಿ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ನಾವು ಮಾಡ್ತಿರೋ ಸೇವೆ ನಿಸ್ವಾರ್ಥವಾಗಿ ಮಾಡ್ತಿದ್ದೀವಿ, ನಮಗೆ ಅಂತ ಮಾಡ್ತಿಲ್ಲ, ಬೇರೆಯವ್ರಿಗೋಸ್ಕರ ದೇವ್ರ ಮಕ್ಳಿಗೋಸ್ಕರ ಅಂತ ಮಾಡ್ತಿದ್ದೀವಿ. ಆ ಸೇವೆಯಲ್ಲಿ ನಾವು ಕೊನೆ ಉಸಿರೋವರೆಗೂ ಇರ್ತೀವಿ ಸರ್. ಯಾರು ಹೆಂಗೆ ಬೇಕಾದ್ರೂ ಹಾಕೊಳ್ಳಿ ಸರ್, ಇದನ್ನೂ ನೋಡಿದವ್ರು ಹಾಕೊಳ್ಳಿ, 1000 ಹಾಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಹಾಕಿ ಇದಕ್ಕೂ ಹಾಕಿ ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಈಗ ಏನೋ ಒಂದು ಹೊಸ ಬಟ್ಟೆ ಹಾಕ್ತವ್ರೆ ಯೋಗೇಶ್ ಅವರು, ಹಂಗೆ ಹೋಯ್ತವ್ರು ಹಿಂಗೆ ಹೋಯ್ತವ್ರೆ ಅಂದರೆ ಕಷ್ಟಪಡ್ತಾರೆ, ಆಗ್ತಾರೆ ಕಣ್ರಿ. ನೀವು ಕಷ್ಟಪಡಿ, ನಿಮ್ಮ ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಇನ್ನೂ ಜನಸಂಖ್ಯೆ ಕಮ್ಮಿ ಆಗಲಿ, ನಾವು ಆಶ್ರಮ ಸರ್. ಇನ್ನೊಂದು ಆಪ್ಷನ್ ಸರ್, ಬೇಕಾರೆ ಯಾರಾದರೂ ಸಾಕ್ತೀನಿ ನಾನು ಆಶ್ರಮ ಮಾಡ್ತೀನಿ ಅಂತ ಕರ್ಕೊಂಡೋಗಿ ಇಲ್ಲಿಂದ 20 ಜನ ಬಂದು ಕರ್ಕೊಂಡೋಗಿ ಗ್ಯಾಂಗ್ರೀ ಪೇಷಂಟೇ ಕೊಡೋಣ, HIV ಪೇಷಂಟ್ಸು ಕೊಡೋಣ, ಸಾಕಿ ಅದ್ರ ಕಷ್ಟ ಸುಖ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಸರ್, ಇನ್ನೂ ಬೆಸ್ಟ್ ಆಪ್ಷನು, ಒಂದಿಬ್ಬರನ್ನ ಮನೆ ಕರ್ಕೊಂಡೋಗಿ, ಇಬ್ಬರು ಮನೆಗೆ ಯಾರನ್ನ ಇಲ್ಲಿದ್ದು ಬೇಡ, ಯಾರು ರೋಡಲ್ಲಿ ಮಲಗಿರ್ತಾರೆ ಕರ್ಕೊಂಡೋಗಿ. ಇಲ್ಲ ಕೊನೆ ಪಕ್ಷ ಕೊನೆಯದಾಗಿ ಹೇಳ್ಬಿಡ್ತೀನಿ, ಕೊನೆ ಆಪ್ಷನು, ಬೀದಿಲಿರೋ ನಾಯಿಗೆ ದಿನಾ 4 ನಾಯಿ ಊಟ ಹಾಕಿ. 4 ನಾಯಿಗೆ ದಿನ ಎವ್ರಿ ಡೇ. ಅವ್ನಿಗೆ ಅನ್ಸತ್ತೆ ಅವಾಗ 30 ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ. ಅವಾಗ ಒಂದು ದಿನಕ್ಕೆ ಅವ್ನಿಗೆ ಗೊತ್ತಾಗತ್ತೆ, ಓ ಇಷ್ಟಿದೆ ಕಷ್ಟ, ನಾನು ಸಾಯಂಕಾಲ ಇಲ್ಲಿ ಹೋಗಲಿಲ್ಲ ಅಂದರೆ ನನಗೋಸ್ಕರ ಒಂದು 4 ನಾಯಿ ಕಾಯ್ತಿರ್ತವೆ, ನಾನಿವತ್ತು ಎಲ್ಲೋ ಹೋಗ್ಬಿಟ್ಟು ನಾಯಿ ಉಪವಾಸ ಮಲ್ಗವೆ. ಅರ್ಥ ಆಗ್ತಿದೆಯಾ? ನೋಡಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ದಿನ ಯಾಮಾರ್ಬಿಟ್ರೆ, ಒಂದು ದಿನ ನಾವು ಇದ್ರ ಕಡೆ ಗಮನ ಕೊಡದೆ ಲೈಫಲ್ಲಿ ಎಲ್ಲೋ ಒಂದು ಕಡೆ ನಾವು ಮೈ ಮರೆತ್ರೆ 100 ಜನಕ್ಕೆ ಅನ್ನ ಇರಲ್ಲ ಇಲ್ಲಿ. ನಾನು ಒಂದು ತಿಂಗಳು ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋಗಳು ಹಾಕದೆ ಹೋದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಇಲ್ಲ ಅಂದರೆ, ನೀವು ಒಂದು 6 ತಿಂಗಳಲ್ಲಿ ಜನಸ್ನೇಹಿ ಆಶ್ರಮ ಕ್ಲೋಸ್ ಆಗುತ್ತೆ. ಹೌದು, ಬರ್ಕೊಡ್ತೀನಿ. ಏನು ಮೇಲಿಂದ ಉದುರುತ್ತಾ? ಇಲ್ಲ ನಮ್ಮಪ್ಪ ಕೋಟ್ಯಾಧಿಪತಿನ, ನಮ್ಮಮ್ಮ ಏನಾರ ಕೋಟ್ಯಾಧಿಪತಿನ ಹೇಳಿ, ಎಲ್ಲಿಂದ ಬರೋದಕ್ಕೆ ಸಾಧ್ಯ ಇದೆ? ಎಲ್ಲಿಂದ ಬಂದ್ಬಿಡುತ್ತೆ? ಯಾವ ಸಂಘ ಸಂಸ್ಥೆ ಕೊಡ್ತಾರೆ? ಯಾವ ಫಾರಿನ್ ಫಂಡ್ ಬರುತ್ತೆ? ಯಾವ ಗಣ್ಯ ವ್ಯಕ್ತಿಗಳು ಬಂದು ಕಂತೆ ಕೊಟ್ಬಿಟ್ಟು ಹೋಗ್ತಾರೆ? ತೋರಿಸಿ, ಕರ್ಕೊಬನ್ನಿ, ನೋಡಿ ತೋರಿಸಿ ಕರ್ಕೊಬನ್ನಿ ಸರ್. ಇಲ್ಲ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿದವರು ಆಗಲಿ, ಯೋಗೇಶ್ ಏನಪ್ಪ ನಾನು ಬಂದು ಅವತ್ತು ಅಷ್ಟು ಕೋಟಿ ಕೊಟ್ಟಿಲ್ವ, ಕರ್ಕೊಬನ್ನಿ. ಇದಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಏನು ಬೇಕು? ಹೊರಗಡೆ ಬೋಲ್ಡ್ ಹಾಕಿದ್ದೀನಿ, ತಾಕತ್ ಬೇಕು ಆ ಥರ ಬೋಲ್ಡ್ ಹಾಕಿ ನಡೆಸೋಕ್ಕೆ. ನೋಡಿದ್ದೀರಾ ಬೋಲ್ಡು? ಇನ್ನೊಂದ್ಸತಿ ಹೇಳ್ಬಿಡಿ. ಹೊರಗಡೆ ಒಂದು ಬೋಲ್ಡ್ ಹಾಕಿದ್ದೀನಿ, ಆ ಥರ ಬೋಲ್ಡ್ ಹಾಕಿ ನಡೆಸೋದಕ್ಕೂ ತಾಕತ್ ಬೇಕು. ಏನು ಹಾಕಿದ್ರಿ ಹೇಳಿ? ಅದನ್ನು ನೋಡ್ಬೇಕು, ನೀವು ನೋಡ್ಬೇಕು ಸರ್. ನೀವು ಓಕೆ, ಆ ಥರ ಬೋಲ್ಡ್ ಹಾಕಿ ಆಶ್ರಮ ನಡೆಸೋಕ್ಕೂ ತಾಕತ್ ಬೇಕೇ ಬೇಕು. ಧೈರ್ಯ ನನಗೆ ಯಾಕೆ ಹೇಳಿ, ನನ್ನ ಜೊತೆ ಅಪ್ಪ ಇದ್ದಾರೆ, ಶನೇಶ್ವರ ಸ್ವಾಮಿ, ಈ ಭೂಮಂಡಲವನ್ನು ಆಳುವಂಥ ಅಧಿಪತಿ. ಅರ್ಥ ಆಯ್ತಾ ಸರ್? ಅಂಥವ್ರು ನನ್ನ ಜೊತೆ ಇರೋವಾಗ ನನಗೆ ಅದೇ ಧೈರ್ಯ, ಥರ ಆತ್ಮವಿಶ್ವಾಸ. ನಾಳೆ ಬೆಳಗ್ಗೆ ನನ್ನ ಸಮಸ್ಯೆ ಬಗೆಹರಿತದೆ ಸರ್. ಅಂದರೆ ಜನ ಮನ್ಸು ಮಾಡಬೇಕು, ನಾಳೆನೇ ಬಗೆಹರಿಯುತ್ತೆ. ಜನ ಮನ್ಸು ಮಾಡಬೇಕು, ನಾಳೆ ಸಮಸ್ಯೆ ಬಗೆಹರಿತದೆ. ಜನ ದೇವ್ರ ರೂಪದಲ್ಲಿ ಬರಬೇಕು. ಹಂಗಾರೆ ಒಂದಷ್ಟು ಜನ ಪ್ರಶ್ನೆಗಳು, ದೇವ್ರನ್ನೇ ಕೇಳಪ್ಪ ನೀನು ಅಂತ. ದೇವ್ರನ್ನ ಕೇಳ್ಬೇಕು ಅನ್ಕೋತೀನಿ, ದೇವ್ರು ಬಿಸಿ ತುಂಬ ಪುರ್ಸೊತ್ತಿಲ್ಲ. ಅದಕ್ಕೆ ದೇವ್ರ ರೂಪದಲ್ಲಿ ಆಗಿರೋ ದೇವ್ರ ರೂಪದಲ್ಲಿ ಜನ ಬರಲಿ ಅಷ್ಟೇ, ಅವ್ರನ್ನ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಓಕೆ, ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ಸೊ ತುಂಬ ಖುಷಿ ಆಯಿತು. ನಾನೇನು ಹೇಳ್ತೀನಿ, ಇವತ್ತು ನಮ್ಮ ಒಂದು ಸಮಾಜಮುಖಿ ಕೆಲಸನ ನೀವು ಬಂದು ಗುರುತಿಸಿ, ನಮ್ಮ ಒಂದು ಸಮಾಜಮುಖಿ ಕೆಲಸನ ಇಡೀ ಸಮಾಜಕ್ಕೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀರಾ. ನಿಮಗೆ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನ ಕೊಡಲಿ. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಸರ್, ಮಾಧ್ಯಮದವ್ರು ಇಲ್ಲ ಅಂದರೆ ಒಂದು ಉಳ್ಕಡ್ಡಿನೂ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ, ತುಂಬ ಕಷ್ಟ ಇದೆ. ಮಾಧ್ಯಮದವ್ರು ಎಲ್ಲರೂ ಸಪೋರ್ಟ್ ಸಿಗಬೇಕು.